ಹಾಯ್ ಫ್ರೆಂಡ್ಸ್, ಇವತ್ತು ಫಸ್ಟ್ ಇಯರ್ ಬಿ ಕಾಮ್ನ KSU ಅಲ್ಲಿ ಯಾರು ಎಕ್ಸಾಮ್ ಕಟ್ಟಿದ್ದೀರಾ, ಸೊ ಅವರಲ್ಲಿ ಇಂಗ್ಲೀಷಲ್ಲಿ ಇಂಪಾರ್ಟೆಂಟ್ ಲೆಸನ್ಸ್ ಆ್ಯಂಡ್ ಪ್ರೋಸ್ ಮತ್ತು ಪೊಯಿಟ್ರಿಯನ್ನು ನಾವು ನೋಡೋಣ. ಸೊ ಯಾವುದು ತುಂಬ ಇಂಪಾರ್ಟೆಂಟ್ ಅಂದರೆ ಫಸ್ಟು ಪೊಯೆಟ್ರಿಯಲ್ಲಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಫೋರ್ತ್, ಫಿಫ್ತ್, ಸಿಕ್ಸ್ತ್ ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಸ್ಟಾರ್ಟಿಂಗ್ ಇದು ಥರ್ಡ್ ಲೆಸನ್ ಕೂಡ ಇಂಪಾರ್ಟೆಂಟೇ, ಬಟ್ ಒಂದು ಸ್ಟಾರ್ಟಿಂಗ್ 4 ಏನಿದೆ ಆ ಒಂದು ಫೋರ್ತ್ ಪೊಯೆಟ್ರಿನ ನಿಮಗೆ ಸ್ಟಾರ್ಟಿಂಗ್ ಕ್ವಶನ್ ಪೇಪರಲ್ಲಿ ಎ ಸೆಕ್ಷನಲ್ಲಿ ನಿಮಗೆ ಕೇಳ್ತಾರೆ. ಅಂದರೆ 5 ಮಾರ್ಕ್ಸಿಗೆ ಭಾವಾರ್ಥವನ್ನು ಬರೀರಿ ಅಂತ ಒಂದು 2 ಸಾಲನ್ನು ಕೊಟ್ಟು ನಿಮಗೆ ಬರೀರಿ ಅಂತ ಹೇಳ್ತಾರೆ. ಸೊ ನೀವು ಬರಿಬೇಕಾಗುತ್ತೆ. 5 ಮಾರ್ಕ್ಸ್ ಕೊಟ್ಟು 4 ಕೊಟ್ಟಿರ್ತಾರೆ. ಸೊ 4ಕ್ಕೆ 5 ಮಾರ್ಕ್ಸ್ ಅಂದರೆ ನಿಮಗೆ 20 ಮಾರ್ಕ್ಸ್ನ ನೀವು ಪಡೆದುಕೊಳ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಆಫ್ ಸ್ಟಡಿ ಇದರಲ್ಲಿ ಪ್ರೋಸಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಈ ಒಂದಲ್ಲಿ 4 ಕೂಡ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅಂದರೆ ಆಫ್ ಸ್ಟಡೀಸು ಮತ್ತು ದಿ ನೆಕ್ಲೆಸ್ ಅಂತ ಹೇಳ್ಬೋದು. ಸೊ ನೀವು 4 ಕೂಡ ಓದ್ಕೊಂಡು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ದಿ ನೋವೆಲಲ್ಲಿ ದಿ ಗೈಡನ್ನು ಹೇಳ್ತಾರೆ. ಸೊ ದಿ ಗೈಡ್ ಅಂತ ತುಂಬ ಇಂಪಾರ್ಟೆಂಟ್ ಲೆಸನ್ನು. ಸೊ ನೀವು ಇದನ್ನು ಒಂದ್ಸಲ ಕತೆ ರೂಪದಲ್ಲಿ ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಇಂಗ್ಲೀಷ್ ನಿಮ್ಗೆ ಅಷ್ಟು ಕಷ್ಟನೇ ಅಲ್ಲ ಅಂತ ಹೇಳ್ಬೋದು. ನಿಮ್ಗಂತಲ್ಲ, ಓದೋರಿಗೆ ಕಷ್ಟ, ಓದೋರಿಗೆ ಈಸಿ, ಓದಿರೋರಿಗೆ ಕಷ್ಟ ಅಂತ ಹೇಳ್ಬೋದು. ಮತ್ತೇನಂದರೆ ಒಂದು ಎಕ್ಸಾಮ್ ದೃಷ್ಟಿಯಿಂದ ನೋಡಿದ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು. ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಗ್ರಾಮರ್ ಪಾಯಿಂಟ್ಸ್ ಎಲ್ಲನೂ ಕೂಡ ನಿಮ್ಗೆ ಈಸಿಯಾಗಿರುತ್ತೆ, ಬಟ್ ಸ್ವಲ್ಪ ಓದಬೇಕು, ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಬೇಕು ಅಷ್ಟೇ. ಬಟ್ ದಿ ಗೈಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ 10 ಮಾರ್ಕ್ಸ್ ನೀವು ಕೇಳ್ತಾರೆ, ಮಿಸ್ಸೇ ಇಲ್ಲ ಅಂತ ಹೇಳ್ಬೋದು. 20 ಮಾರ್ಕ್ಸ್ ನಿಮಗೆ ಕೇಳ್ತಾರೆ. ಸೊ ನೀವು ಇದನ್ನು ಓದ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ಗ್ರಾಮರ್ ಅಂತ ನಾವು ನೋಡ್ಬೋದಾದರೆ ಪ್ಯಾಸೇಜ್ ಕೇಳ್ತಾರೆ, ಎಸೆ ಕೇಳ್ತಾರೆ, ಐಡಮ್ಸ್ ಕೇಳ್ತಾರೆ, ವಾಯ್ಸ್ ಬೇಸ್ ಕೇಳ್ತಾರೆ, ಮತ್ತು ಸಿನೋಮಿನಲ್ಸು ಮತ್ತು ಆಂಟಮ್ಸ್ ಕೇಳ್ತಾರೆ, ಮತ್ತು ಒನ್ ವರ್ಡ್ ಸಬ್ಟೆನ್ಸ್ ಅದನ್ನು ಕೂಡ ಕೇಳ್ತಾರೆ. ಸೊ ಇಷ್ಟು ನೀವು ಇಂಪಾರ್ಟೆಂಟ್ ಲೆಸನ್ಸ್ಗಳಾಗಿರುತ್ತೆ. ಸೊ ನೀವು ಇದನ್ನು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಆಲ್ಮೋಸ್ಟ್ ನಾನು ದಿನ ಡೈಲಿ ಎಲ್ಲ ಲೆಸನ್ದು ಕೂಡ ಒಂದು ಸಮ್ಮರಿ ಆಗಿರ್ಬೋದು, ಒಂದು ಲೆಸನ್ನ ನಿಮಗೆ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೋಡ್ತಾ ಇರಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ನಿಮಗೆ ಅಥವಾ ಟೈಮ್ ಇಲ್ಲದೇ ಇರೋರು ನೀವು ಆರಾಮಾಗಿ ಕೇಳಿಕೊಂಡು ನೀವು ಅರ್ಥ ಮಾಡಿಕೊಂಡು ನೀವು ಎಕ್ಸಾಮಲ್ಲಿ ಬರೀಬಹುದು. ಮತ್ತು ಗ್ರಾಮರ್ ಪಾಯಿಂಟ್ಸ್ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತು ಈಗ ನಾನು ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇಂಗ್ಲೀಷ್ ಕ್ವಶನ್ ಪೇಪರ್ ಹೇಗಿರುತ್ತೆ ಮತ್ತು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಬೇಡ. ಸೊ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಓಕೆ, ಬಾಯ್, ಟೇಕ್ ಕೇರ್.